30th July 1992 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ದೊರೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚೈತ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಓಪನಿಂಗ್ ತಗೊಳುತ್ತೆ. ಯಾವ ತರ ಅಂದ್ರೆ ಅದುವರೆಗೂ ಕನ್ನಡ ಚಿತ್ರರಂಗ ನೋಡದೇ ಇರುವಂತ ಓಪನಿಂಗ್ ಜೀವನ ಚೈತ್ರ ಸಿನಿಮಾಗೆ ಸಿಗುತ್ತೆ. ಎಲ್ರಿಗೂ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅಂದ್ರೆ ಫಿಲಂ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಥಿಯೇಟರ್ ಸಂಬಂಧಪಟ್ಟವರಾಗ್ಲಿ, ಪೊಲೀಸ್ ಅವರು, ಪ್ರೆಸ್ ಅವರು, ಸಿನಿಮಾ ಪ್ರೇಮಿಗಳು, ಇವ್ರಿಗೆಲ್ಲ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಯಾವ ತರ ಅಂದ್ರೆ ದೊಡ್ಡ ನಟನ ಸಿನಿಮಾ ರಿಲೀಸ್ ಆದ್ರೆ ಎಷ್ಟು ಜನ ಸೇರ್ಬೋದು, ಯಾವ ತರ ಸೆಲೆಬ್ರೇಟ್ ಮಾಡಬಹುದು, ಅವ್ರನ್ನ ಯಾವ ತರ ಕಂಟ್ರೋಲ್ ಮಾಡಬಹುದು, ಇಷ್ಟು ದಿನ ಅವ್ರು ಏನ್ ಮಾಡ್ಕೊಂಡ್ ಬಂದ್ರು ಆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ವಿಷಯ July 30th 1992 ನಲ್ಲಿ ಆಗುತ್ತೆ. ಒಂದು ಇತಿಹಾಸ ಸೃಷ್ಟಿ ಆಗುತ್ತೆ. ಯಾವ ತರ ಅಂದ್ರೆ ಹೈಕೋರ್ಟ್ ಮುಂದೆ ಇರೋ ಮೈಸೂರು ಬ್ಯಾಂಕ್ ಅಂತ ಏನಿದೆಯೋ ಮೇನ್ ರೋಡ್ ಅಲ್ಲಿ, ಈಗ ಅದು ಸ್ಟೇಟ್ ಬ್ಯಾಂಕ್ ಅನ್ನ ಬದಲಾಯಿಸಿದ್ದಾರೆ. ಆ ಮೈಸೂರು ಬ್ಯಾಂಕ್ ಇಂದ ಹಿಡಿದು ಆ ಕಡೆ ಬ್ಲೂ ಮೂನ್ ಥಿಯೇಟರ್ ವರೆಗೂ ಸುಮಾರು 2.5 ಕಿಲೋಮೀಟರ್ ತನಕ ಜನ ಸಾಗರ. ಮೆಜೆಸ್ಟಿಕ್ ಅಲ್ಲಿ ಕರಗ ನಡೆಯುತ್ತೆ, ಅಲ್ಸೂರಲ್ಲಿ ಪಲ್ಲಕ್ಕಿ ನಡೆಯುತ್ತೆ, ಶಿವಾಜಿನಗರಲ್ಲಿ ಮುತ್ತಲಮ್ಮ ತೇರ್ ಅಂತ ನಡೆಯುತ್ತೆ. ಈ ತರ ಜಾಗಗಳಲ್ಲಿ 80s 90s 2000 ಪೀರಿಯಡ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಭಕ್ತಾದಿಗಳು ಸೇರೋರು. ಆ ತರ 3 ವರ್ಷ ನಂತರ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋವಾಗ ರಾಜನನ್ ದರ್ಶನ ಪಡೆಯೋಕೆ ಅಷ್ಟು ದೊಡ್ಡ ಜನ ಸೇರಿ 4 ಗಂಟೆ ಟ್ರಾಫಿಕ್ ಜಾಮ್ ಆಗಿ ಸರ್ಕಾರನೇ ಶೇಕ್ ಆಗಿರುವಂತ ದಿನ 30th July 1992 ನಲ್ಲಿ